ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಈ ವಿಚಾರವನ್ನು ತಿಳಿಸಿ ನೀವು ಸಹ ಬಂದಿದ್ದರೂ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಕೇಳ್ತಾ ಈ ಒಂದೆರಡು ಮಾತುಗಳನ್ನ ನಾನು ಆಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಈ ಒಂದು ಆದಿಕರ್ಮಯೋಗಿ ಅಭಿಯಾನದಡಿಯಲ್ಲಿ ಎಸ್ಸಿ ಒಂದೇ ಪರಿಷ್ಠ ಜಾತಿಯ ಜನಾಂಗಕ್ಕೆ ಸರ್ಕಾರದಿಂದ ದೊರೆಯಬಹುದಾದಂತಹ ಸೌಲಭ್ಯಗಳನ್ನ ನೇರವಾಗಿ ಈ ಅರ್ಜಿಯನ್ನ ಪಂಚಾಯತಿ ಮುಖಾಂತರ ಸಲ್ಲಿಸಿ ಅಲ್ಲಿಂದ ಅವ್ರು ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟ ಆ ಇಲಾಖೆಗೆ ಅರ್ಜಿಗಳನ್ನ ವರ್ಗಾವಣೆ ಮಾಡ್ತಾರೆ. ಅದರಿಂದ ಬರೋ ಸೌಲಭ್ಯಗಳನ್ನ ನೇರವಾಗಿ ಪಡಿಬಹುದು. ಆ ಇಲಾಖೆಯವರು ಬಂದು ತಲುಪ್ತಾರೆ. ನೀವೇನೇ ಸಮಸ್ಯೆಗಳಿತ್ತು ಈ ಆದಿಕರ್ಮಯೋಗಿ ಆದಿಸಭೆಯ ಒಂದು ಇಲಾಖೆ ಅಥವಾ ಯೋಜನೆ ಅಡಿಯಲ್ಲಿ ಇಂಥ ಸೌಲಭ್ಯಗಳು ಬೇಕು ಅನ್ನೋ ಒಂದು ಅರ್ಜಿಯನ್ನು ಪಂಚಾಯತಿ ಹತ್ರ ಕೊಟ್ಟು ಅಲ್ಲಿಂದ ಯಾವ ಇಲಾಖೆಗೆ ಸಂಬಂಧಪಟ್ಟ ನಾವು ವಿಲೇವಾರಿ ಮಾಡ್ತಾರೆ. ಆಗಿಂದ ಆ ಇಲಾಖೆಯವರು ನೇರವಾಗಿ ನಿಮಗೆ ಸೌಲಭ್ಯಗಳನ್ನು ಒದಗಿಸ್ತಾರೆ. ನಿಮ್ಗೆ ವೃದ್ಧಾಪ್ಯವೇತನ ಇರ್ಬೋದು, ಇನ್ಯಾವ ಸರ್ಕಾರಿ ಸೌಲಭ್ಯಗಳು ಯಾವ್ಯಾವ ಬರ್ತಾ ಇಲ್ಲ ಅವೆಲ್ಲವನ್ನು ಸಹ ಒಂದು ಪಟ್ಟಿ ಒಂದು ಊರಲ್ಲಿ ನೀವೆಲ್ಲ ಜನಗಳು ಹೇಳ್ಬೇಕು. ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾರೆ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಇರ್ತಾರೆ. ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ದಾಗ ಈ ಪಂಚಾಯತಿಗೆ ಅರ್ಜಿ ಕೊಡಿ. ಈ ಒಂದು ಯೋಜನೆಯಲ್ಲಿ ಆದಿಕರ್ಮಯೋಗಿಯಲ್ಲಿ ಅದರ ಮುಖಾಂತರ ತಮ್ಮ ಸೌಲಭ್ಯಗಳನ್ನ ಪಡ್ಕೋಕ್ಕೋಸ್ಕರ ಈ ಭಾರತ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ತಂದಿದೆ. ಈ ಯೋಜನೆ ಅನುಷ್ಠಾನವಾಗಿ ಇಂದಿನ ನಾವು ಈ ಕಾರ್ಯಕ್ರಮದ ರಾಜರಾಗಿ ಎಲ್ಲರಿಗೂ ಮಾಹಿತಿ ಕೊಡುವ ಉದ್ದೇಶದಿಂದ ಬಂದಿರ್ತೀವಿ. ಈ ಒಂದು ಮಾಹಿತಿಯನ್ನ ನೀಡಲು ನಮಗೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು. ನಮಸ್ಕಾರ. ಆದಿಕರ್ಮಯೋಗಿ ಅಭಿಯಾನದಲ್ಲಿ ಈ ನಮ್ಮ ಹುಡುಗನಾಳ ಹಳ್ಳಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ST ಪಾಪ್ಯುಲೇಷನ್ ಜಾಸ್ತಿ ಇದೆ. ನಾವು ಹೊಸದಾಗಿ ಬಂದಿರೋದು. ಇಲ್ಲಿ ಏನು ನ್ಯೂನತೆ ಇದೆ ಅಂತ ನೀವು ಜನರಿಗೆ ಗೊತ್ತು. ಒಂದು ರೋಡ್ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಹಾಗೂ ನೀರು, ಕುಡಿಯೋ ನೀರು ಎಲ್ಲಿ ಚೆನ್ನಾಗಿ ಬರುತ್ತೋ ಅಲ್ಲಿ ಆರೋಗ್ಯವೇ ಶುಚಿತ್ವದ ರಹಸ್ಯ ಅಂತ ನಿಮಗೆ ಗೊತ್ತು. ಎಲ್ಲಿ ನೀರು ಪರಿಸರ ಚೆನ್ನಾಗಿರುತ್ತೋ ಅಲ್ಲಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆದ ಕಾರಣ ನನಗೆ PDO ಸರಿಗೆ ಗೊತ್ತಿರುತ್ತೆ, ಈ ಊರಿನ ನಕ್ಷೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ದಯಮಾಡಿ ಶುದ್ಧ ನೀರು, ಶುದ್ಧ ಪರಿಸರನ ಒದಗಿಸ್ಕೊಡ್ಬೇಕು, ಚರಂಡಿ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು. ಆವಾಗ ಖಂಡಿತ ಆರೋಗ್ಯ ನಮ್ಮ ಉದ್ದೇಶ ಜನರಿಗೂ ಆರೋಗ್ಯವಾಗಿರ್ಬೇಕು. ರೋಡ್ ಚೆನ್ನಾಗಿಲ್ಲ ಅಂದ್ರೆ ಒಂದು ಗರ್ಭಿಣಿನ ನಾವು ಹೊಸಕೇನೆ ತಡೆಯಕ್ಕೆ ಭಯ ಆಗುತ್ತೆ. ಅವಳು ಗಾಡಿಗೆ ಬರ್ಬೇಕಾದ್ರೆ ರೋಡಲ್ಲೂ ಅಪ್ ಅಂಡ್ ಡೌನ್ಸ್ ಓಡಾಡೋಕ್ಕಾಗಲ್ಲ. CC ರೋಡ್ ಆಗಿರ್ಬೋದು, ಆಮೇಲೆ ನೀರಿನ ವ್ಯವಸ್ಥೆ ಆಗಿರ್ಬೋದು ದಯಮಾಡಿ ಮಾಡ್ಕೊಡಿ. ಫಿಲ್ಟರ್ ವಾಟರ್ ಇದೆಯಲ್ಲಿ ಸರ್, ಅದನ್ನು ರೆಡಿ ಮಾಡಿ. ಯಾಕಂದ್ರೆ ಅಂದ್ರೆ ಮೇಡಮ್ ನೀರು ಬಿಟ್ಟರೆ ಜನಗಳು ಅಲ್ಲಿ ಒಬ್ರು ಹೋಗಿ